ಸಚಿವ ಸಂಪುಟದಲ್ಲಿ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಸಚಿವ ಸ್ಥಾನ ಲಭ್ಯವಾಗಿದೆ. ಪದಗ್ರಹಣವನ್ನು ಸ್ವೀಕರಿಸ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು ಕೂಡ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಲೋಕಭವನಕ್ಕೆ ಆಗಮಿಸಿದ್ದಾರೆ ಈಶ್ವರ ಖಂಡ್ರೆ ಅವರು. ಯಾರ್ಯಾರು ಆಯ್ಕೆಯಾಗಿದ್ದಾರೋ ಮಂತ್ರಿಗಳಾಗಿ ಎಲ್ಲರೂ ಕೂಡ ಸಹಜವಾಗಿಯೇ ಹೈಕಮಾಂಡ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾರೆ. ಈಗ ನಮ್ಮ ಜೊತೆಲಿ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಮತ್ತೆ ನೀವು ಸಚಿವರಾಗ್ತಾ ಇದ್ದೀರಾ, ಮತ್ತೆ ನಿಮ್ಮ ಹೆಸರು ಅಧಿಕೃತವಾಗಿ ಬಂದಿರೋಂಥದ್ದು, ಏನು ಹೇಳ್ತೀರಾ ಸರ್ ಇದಕ್ಕೆ? ವರಿಷ್ಠರು ನನ್ನ ಮೇಲೆ ಏನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ವಿಶ್ವಾಸಕ್ಕಿದ್ದಾರೆ, ನಂಬಿಕೆ ಇಕ್ಕಿದ್ದಾರೆ. ನನಗೆ ಪುನಃ ಮತ್ತೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವತ್ತು ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ನಿರೀಕ್ಷೆಯಂತೆ ಅತ್ಯಂತ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಇವತ್ತು ನಿಷ್ಠೆಯಿಂದ ನಮ್ಮ ಈ ರಾಜ್ಯದ ಅಭಿವೃದ್ಧಿಗಾಗಿ ಹಗಲೆಲ್ಲೂ ಶ್ರಮ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾವ ಖಾತೆ ನಿರ್ವಹಿಸಬೇಕು ಅಂತ ಆಸೆ ಇದೆ ಸರ್? ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾವುದೇ ಖಾತೆ ಕೊಟ್ಟರು ಸಮರ್ಥವಾಗಿ ನಿಭಾಯಿಸ್ತೇನೆ. ಯಾಕೆಂದ್ರೆ ನಿಮ್ಮನ್ನ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಮಾಡಬೇಕು ಅಂತೇಳಿ ಒಂದಷ್ಟು ರೇಸಲ್ಲಿ ಇತ್ತು ಹೆಸರು. ಈಗ ಕೇವಲ ಸಚಿವರಾಗ್ತಾ ಇದ್ದೀರಾ, ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇದಕ್ಕೇನು ಹೇಳ್ತೀರಾ? ವರಿಷ್ಠರು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಡ್ತಾರೆ. ನನಗೆ ಈಗ ಸರ್ಕಾರದಲ್ಲಿ ಆಡಳಿತ ಮಾಡಲಿಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ಹರಿಪ್ರಸಾದ್ ಜಿಯವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ವರಿಷ್ಠ ನಾಯಕರಾಗಿದ್ದಾರೆ. ರಾಜ್ಯದಲ್ಲಿ, ದಿಲ್ಲಿಯಲ್ಲಿ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರದ್ದು ಅಪಾರವಾದಂಥ ಒಂದು ಕೊಡುಗೆ ಇದೆ. ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ವರಿಷ್ಠರು ಒಂದು ತೀರ್ಮಾನವನ್ನು ಮಾಡ್ತಾರೆ. ಡಿ.ಸಿ.ಎಂ ವಿಚಾರಕ್ಕೂ ಸಾಕಷ್ಟು ಜಟಾಪಟಿಗಳಿತ್ತು, ಅದ್ರ ಬಗ್ಗೆ ಈಗಾಗಲೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಮಾನ್ಯ ಜಿ. ಪರಮೇಶ್ವರ್ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಪರಮೇಶ್ವರ್ ಅವರು ನಮ್ಮೆಲ್ಲರನ್ನೂ ಇವತ್ತು ಪ್ರತಿನಿಧಿಸ್ತಾರೆ. ಅವರು ಅತ್ಯಂತ ಹಿರಿಯರು, ರಾಜ್ಯದ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಮತ್ತು ವಿವಿಧ ಖಾತೆಗಳಲ್ಲಿ ಭಾಳ ಸಮರ್ಥವಾಗಿ ಸೇವೆಯನ್ನು ಮಾಡಿದ್ದಾರೆ. ಅರ್ಹರಾದಂಥವರಿದ್ದಾರೆ. ಅವರಿಗೆ ನನ್ನ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಮುರಳೀಧರ್ ಟೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅರಣ್ಯ ಸಚಿವರಾಗಿ ಕೆಲಸವನ್ನು ಮಾಡಿದಂಥವರು. ಗೊತ್ತಿಲ್ಲ ಅದೇ ಖಾತೆಗಳನ್ನೇ ಅವರಿಗೆ ಕೊಡ್ತಾರಾ ಅಥವಾ ಖಾತೆಗಳನ್ನು ಬದಲಾವಣೆ ಮಾಡ್ತಾರಾ ಅಂತಕ್ಕಂಥದ್ದು ಗೊತ್ತಿಲ್ಲ. ಈಗಾಗಲೇ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ವಿಶೇಷ ಆಹ್ವಾನಿತರು ಯಾರ್ಯಾರಿದ್ದಾರೆ ಎಲ್ಲರೂ ಲೋಕಭವನಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು. ಮಠಾಧೀಶರುಗಳು ಕೂಡ ಆಹ್ವಾನ ಹೋಗಿದೆ, ಅವರುಗಳು ಕೂಡ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಕಡೆಯಿಂದ ದೆಹಲಿಯಿಂದ ಆಗಮಿಸ್ತಾ ಇದ್ದಾರೆ ವರಿಷ್ಠರೆಲ್ಲರೂ ಕೂಡ. ಅವರು HL ಏರ್ಪೋರ್ಟಿಗೆ ಬರ್ತಾರೆ. ಅವರು ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಲೋಕಭವನಕ್ಕೆ ಆಗಮಿಸ್ತಾರೆ. ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಆಹ್ವಾನ ಹೋಗಿದೆ ಅವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ವಿಶೇಷ ಆಹ್ವಾನಿತರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಯಾಕೆ ಅಂದರೆ ಅದು ಜಾಗ ಚಿಕ್ಕದು, ಅಲ್ಲಿ ಅಷ್ಟು ಜನಕ್ಕೆ ಮಾತ್ರ ಅಕಾಮಡೇಟ್ ಮಾಡೋಕ್ಕಾಗುತ್ತೆ. ಓಪನ್ ಪ್ಲೇಸಲ್ಲಿ ಮಾಡ್ತಾ ಇರೋದಲ್ಲ ಇದು. ಓಪನ್ ಪ್ಲೇಸಲ್ಲಿ ಮಾಡಿದ್ದಿದ್ರೆ ಅದು ಬೇರೆ, ಗ್ರ್ಯಾಂಡ್ ಸ್ಟೆಪ್ಸಲ್ಲಿ ಮಾಡಿದರೆ ಅದು ಬೇರೆ. ಇದು ಲೋಕಭವನದ ಒಳಗಡೆ ಇರತಕ್ಕಂಥ ಗಾಜಿನ ಮನೆಯಲ್ಲಿ ಮಾಡ್ತಾ ಇರೋದು. ನೀವು ಲೆಫ್ಟ್ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆ ಥರ. ಯಾಕೆಂದರೆ ಮಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಓಪನ್ ಫೀಲ್ಡಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಸರ್ತಿ ಸರಳವಾಗಿ ಲೋಕಭವನದಲ್ಲೇ ಮಾಡೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬಂದರು. ಎಲ್ಲಾದರೂ ಸರಿ, ಇವಾಗ ಒಟ್ಟಾರೆ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಅವ್ರಿಗೊಂದು ನಿಗದಿತ ಸಮಯ, ನಿಗದಿತ ಸ್ಥಳ ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಸರ್ವಧರ್ಮ ಸಮನ್ವಯದ ಪ್ರತಿರೂಪವಾಗಿ ಎಲ್ಲ ಧರ್ಮದ ಮುಖಂಡರಿಗೂ ಕೂಡ, ಅದು ಹಿಂದೂಗಳಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಕ್ರಿಶ್ಚಿಯನ್ಸು, ಬೌದ್ಧ ಭಿಕ್ಕುಗಳು, ಜೈನ ಮುನಿಗಳು, ಎಲ್ರಿಗೂ ಕೂಡ ಆಹ್ವಾನ ಹೋಗಿದೆ. ಒಬ್ಬೊಬ್ಬರಾಗಿ ಅವರುಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರ ಸಮ್ಮುಖದಲ್ಲಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ನೆರವೇರುತ್ತೆ. ಜೊತೆಗೆ ಯಾರ್ಯಾರು ಮಂತ್ರಿಗಳಾಗಿ ಆಯ್ಕೆ ಆಗಿದ್ದಾರೋ ಆ ಮಂತ್ರಿಗಳಾಗಿ ಆಯ್ಕೆ ಆಗಿರ್ತಕ್ಕಂಥವರು ಮತ್ತು ಅವರ ಕುಟುಂಬಸ್ಥರು ಅವರುಗಳಿಗೂ ಕೂಡ ಅವಕಾಶವನ್ನು ಕೊಡಲಾಗುತ್ತೆ. ಅವರು ಒಬ್ಬೊಬ್ಬರಾಗಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರತಿಯೊಬ್ಬ ಪ್ರಮುಖರೂ ಕೂಡ ಯಾರ್ಯಾರು ನೋಡಿ, ಒಂದು ಲೆಫ್ಟ್ ವಿಂಡೋದಲ್ಲಿ ಸುರ್ಜೇವಾಲಾ ಮತ್ತು ಡಿ.ಕೆ. ಸುರೇಶ್ ಅವರು ಕಾರ್ಯಕ್ರಮ ವೇದಿಕೆಯ ಮೇಲೆ ನಿಂತು ವ್ಯವಸ್ಥೆಯನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ 136 ಸೀಟ್ಗಳನ್ನು ಗೆದ್ದು ಬಹುಮತ ಪಡೆದು ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡಿದರು. ಇದೇ ಅವಧಿಯಲ್ಲೇ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಈಗ ಡಿ.ಕೆ. ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಆ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವರಿಗೆ ಇವತ್ತು ಪದಗ್ರಹಣ ಇದೆ.